ದೊಡ್ಡ ಮನಿ ಕಟ್ಟಿಸ್ತೇವ ದೊಡ್ಡ ವ್ಯಕ್ತಿ ಆಗೋದಿಲ್ಲ, ದೊಡ್ಡ ಮನಸ್ಸಿನ ದೊಡ್ಡ ವ್ಯಕ್ತಿ ಆಗ್ತಾರ. ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನಿರಾಶೆ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ, ಯಾರ ಹಸಿದ ಬಂದ್ರ ಒಂದು ತುತ್ತು ಅನ್ನ ಹಾಕ್ರಿ, ಯಾರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವರ ಕಣ್ಣೀರು ಒರೆಸಿ ನಿಮ್ ಜೊತೆ ನಾನು ಇದೀನಿ ಅಂತ ಹನ್ನಾಕ ಮಾತಾಡ್ಬಿಡ್ರಿ. ಈ ಜಗತ್ತ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರೋದಿಲ್ಲ. ಇದು ಪ್ರೇಮದ ಬದುಕು. ಈ ಊರಲ್ಲಿರ್ತಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ಆ ಮನಸ್ಸಾದ, ಅದಕ್ಕಿಂತಲೇ ಇಂತಹ ಭವ್ಯವಾದ ವೇದಿಕೆಯನ್ನ ಸಜ್ಜು ಮಾಡಿದ್ದೀರಿ. ಈ ತರ ಮಾತಾಡ್ತಾರೆ. ಸೊ ಇದಾದ್ಮೇಲೆ ಬಿಜಾಪುರ ನಮ್ಮ ಡಿ ಬಾಸ್ ಅವರ ಒಂದು ಧ್ವನಿಯನ್ನು ಕರೆ ಮಾಡ್ತಾ ಇದ್ದೀನಿ. ಅವರ ಒಂದು ಬರ್ತಾ ಇದೆ. ಆಕ್ಚುಲಾಗಿ ಒಂದು ಸಲಕ್ಕೆ ಇಷ್ಟಪಡ್ತಾ ಇದ್ರೆ ಚಿನ್ನ ಎಲ್ಲ ನನ್ನ ತಂದೆ ತಾಯಿ ಸಮಾನದಂತ ಎಲ್ಲ ನನ್ನ ಗುರುವಿಗೆ ನಮಸ್ಕಾರ ಮಾಡ್ತಾ ನಿಮ್ಗೋಸ್ಕರ ಒಂದೇ ಒಂದು ಡಾಲಾಗ್ ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಅರ್ಶನ ಕುಂಕುಮ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬರುತ್ತಾರ. ನಾವು ಬಾವುಟ ಮುಟ್ಟಿದ್ರೆ ಬಿಡಲ್ಲ, ಹೆಣ್ಣು ಮಕ್ಕಳು ಮುಟ್ರೆ ಬಿಟ್ಟು ಚಿನ್ನ ಅಡ್ಡ ಅಡ್ಡ ಉದ್ದ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಚಿನ್ನ. ನೀನು ಕರೆದ್ರೆ 10 ಜನ, ನಾನು ಕರೀತೇನೆ ಇಷ್ಟು ಜನ. ಹೆಣ್ಣು ಕರೆದ್ರೆ ಎಂಟೈರ್ ಕರ್ನಾಟಕನ ಬರುತ್ತೆ. ಬರಲ್ಲ ಮಗ ಇದ್ರೆ ನೆಮ್ಮದಿ ಆಗಿರ್ಬೇಕು. ಈ ಸಾಂಗ್ ಬಂದಿದೆ ಚಿನ್ನ. ಸೊ ಎಲ್ಲರೂ ಎಲ್ಲ ಕಡೆ ಶೇರ್ ಮಾಡಿ. ಈ ತರ ಮಾತಾಡ್ತಾರೆ. ಸೊ ಇದಾದ್ಮೇಲೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಧ್ವನಿಯನ್ನು ನಾನು ಕರೆ ಮಾಡ್ತಾ ಇದ್ದೀನಿ. ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲಿ ಯಾರು ಮಾಡಿಲ್ಲ, ಒಂದು ಪ್ರಯತ್ನ. ಒಂದು ಗಿಡದ ಮೇಲೆ 20 ಪಕ್ಷಿಗಳ ಕುಂತಿರ್ತಾವ, ಬೇರೆ ಬೇರೆನ ಸೌಂಡ್ ತೆಗಿತಿರ್ತಾವ. ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಾಗ್ತದ. ನೆಮ್ಮದಿ ಅಂಗಡಿ ಒಳಗೆ ಸಿಗ್ತದೆ, ನೆಮ್ಮದಿ ಅಂಗಡಿ ಒಳಗೆ ಸಿಗುದಿಲ್ಲ, ನಮ್ಮ ಒಳಗೆ ಇರ್ತದ. ಒಂದೂರೊಳಗೊಬ್ಬ ಶ್ರೀಮಂತ ಇರ್ತಾನ, ಅವಾಗ ಟೈಮ್ ಸರಿಯಾಗಿ ನಿದ್ದೆ ಬರ್ತಿರೋದಿಲ್ಲ, ಹಸಿವಾಗ್ತಿರೋದಿಲ್ಲ. ಅದ ಒಬ್ಬ ರೈತಗ ಸರಿಯಾಗಿ ಹಸಿವಾಗ್ತಿರ್ತದ, ನಿದ್ದೆ ಬರ್ತಿರ್ತದ. ಯಾಕಂದ್ರೆ ದೇಹನ ದಂಡಿಸ್ತಾ ಇರ್ತಾನ. ದುಡ್ಡು ಐತಂತ ಮನೆ ಒಳಗೆ ಕುತ್ಕೊಂಡ್ರ ಆರೋಗ್ಯವಾಗಿರ್ತಾರೆ, BP ಶುಗರ್ ಜಾಸ್ತಿ ಆಗ್ತದ, ನೆಮ್ಮದಿ ನಮ್ಮ ಒಳಗೆ ಇರುತ್ತದ. ಈ ತರ ಮಾತಾಡ್ತಾರೆ. ಸೊ ಇದಾದ್ಮೇಲೆ ನಮ್ಮ ಸಾಹಸಿ ಮಾತಿನ ಭಾಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿಯನ್ನ ನಿಮ್ಮ ಮುಂದೆ ಅಂಕರೆ ಮಾಡ್ತಾ ಇದ್ದೀನಿ. ಈಗ ಒಂದು ವೇದಿಕೆ ಮೇಲೆ ಸಿಂಹ ಎಂಟ್ರಿ ಕೊಡ್ತಾ ಇದೆ. ನೀನು ಫ್ಯಾಕ್ಟ್ರಿ ಕಟ್ಟೋಕೆ ಫಸಲು ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಜಾಗ ಹಾಕಲ್ವಾ? ನೀನು ಕಾಣೋದು ಬೆಂಗರು ಬಿಳಿ ಅಣ್ಣನ ಭತ್ತ ನೆಂದವರು ಕಂಡಿದ್ಯಾ? ಅನ್ನೋದು ತುತ್ತು ನಿನ್ನ ಕೈಯ ಬರಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಶ್ರಮ ಎಷ್ಟಿರುತ್ತೆ ಅಂತ ಗೊತ್ತಾ ನಿನಗೆ? ನೀನು ಮಂತ್ರಿ ಆದ್ರೆ ನಾನು ರೈತ. ನಮ್ಮಿಂದ ನೀನು, ನಿಮ್ಮಿಂದ ನಾವಲ್ಲ. ನೀನು ಕುರ್ಚಿ ಯಾವ ಬೇಕಾದ್ರೂ ಬಿದ್ದೋತದೆ, ಆದ್ರೆ ನಮ್ಮ ರೈತರ ಕುರ್ಚಿ ಯಾವತ್ತೂ ಬೀಳಲ್ಲ. ಹೌದಾ ಹೌದಾ? ರೈತರ ಬರುತ್ತೆ. ಮತ್ತೆ ಯಾರ ವಯಸ್ಸು ಮಾಡೋಣ ಹೇಳಿ ನಿಮ್ಮ ಒಂದು ನಮ್ಮ ಇತ್ತೀಚೆಗೆ ನಮ್ಮ ಪ್ರಕಾಶ್ ರೈ ಅವರು ನನಗೆ ವಿಡಿಯೋ ಕಾಲ್ ಮಾಡಿದ್ರು. ವಿಡಿಯೋ ಕಾಲ್ ಮಾಡಿ ನಿಮ್ಮ ಒಂದು ಮಿಮಿಕ್ರಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. KGF ಮೂವಿ ನೋಡಿರ್ಬೋದು ನೀವು, ನಾಗಮಂಡಲ ಮೂವಿ ನಡೆಸಿದ್ದಾರೆ. ಅವರ ಒಂದು ಧ್ವನಿಯ ನಾಮಕರಣ ಮಾಡ್ತಾ ಇದ್ದೀನಿ. ನೋಡ್ರಿ ನಮ್ದು ರಾಜವಂಶ ಯಾರಿಗಂದಲ್ಲ, ಕಣಂದವ್ರದಾಳ್ರಿ, ಕಣಂದವ್ರದಾಳ ಕುಂತ ನೋಡಿಲ್ಲ. ಮೊದ್ಲೇ ಕನಸ್ನಾಗ ಅಕ್ಕಿ ಬರ್ತಿದ್ಲು, ಹೇಗೆ ವಾ ಬರಾಕತ್ತಾನ. ಆಕಿನ ಯಾರಂತ ಮಾಡಿ ಲವ್ಸು, ನನ್ನ ಲೈಫ್ ನನ್ನ ವೈಫು ಐ ಲವ್ಸು. ಅವಲ್ಲಿ ಜಾತ್ರೆಗ ಮೆರವಣಿಗೆ ಹೊಳ ದೇವತಿ ಆಕೆ ಹೊತ್ಕೊಂಡ್ ಹೋಗೋ ಪಲ್ಲಕ್ಕಿನ, ಅವ ಪಲ್ಲಕ್ಕಿನ ಕೂಡ ಅಕ್ಕಿ ಕರ್ಕೊಂಡೈತಿ. ಬಾಳ ಆತ್ಲೆ ಮಗನ, ಬಾಳ ಆತು. ಕಣಂದ್ ಬರ್ತಾಳ್ರಿ, ಕಣಂದ್ ಬರ್ತಾಳ. ಅವ್ರು ಈ ತರ ಮಾತಾಡ್ತಾರೆ. ಈಗ ನಮ್ಮ ಸಿದ್ದರಾಮಯ್ಯ ಅವರ ಒಂದು ಧ್ವನಿಯನ್ನು ನಾನು ಕರೆ ಮಾಡ್ತಾ ಇದ್ದೀನಿ. ಏನಪ್ಪ ಇದು
ಎಷ್ಟೊಂದು ಜನಗಳು ಬಂದಿದ್ದೀರಿ, ಖುಷಿ ಆಗ್ತಾ ಇದೆ. ಔತವಳಿಯ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಹಾಗೆ ಅನ್ನಭಾಗ್ಯ, ಬಸ್ಸೆಲ್ಲ ಫ್ರೀಯಾಗಿ ಮಾಡಿದ್ವಿ. ಇದೆಲ್ಲ ಭಾಗ್ಯ ಕೊಟ್ರು, ಇಲ್ಲಪ್ಪ ಇವನು ಇದೆಲ್ಲ ಭಾಗ್ಯ ಕೊಟ್ಟಿದ್ರಿ, ಎಣ್ಣೆ ಭಾಗ್ಯ ಒಂದು ಕೊಟ್ಬಿಡಿ ಅಂದ್ಬಿಟ್ಟ ಅಲ್ಲಪ್ಪ. ಎಣ್ಣೆ ರೇಟ್ನ ಜಾಸ್ತಿ ಮಾಡ್ತಾ ಇದೀವಿ, ಎಣ್ಣೆ ಬಿಡಬೇಕು ಅನ್ನೋ ಉದ್ದೇಶದಿಂದ ಅಲ್ವಾ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸೊ ಈ ತರ ಮಾತಾಡ್ತಾರೆ, ಇನ್ನು ತುಂಬಾ ನಟಿರ್ತಾರೆ. ವಾಕಿಂಗ್ ಸ್ಟಾರ್ ಎಷ್ಟು ಒಂದು ಧ್ವನಿ ನಾನು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಎಷ್ಟು ಒಂದು ಧ್ವನಿ ಸ್ವಲ್ಪ ಮಕ್ಕಳನ್ನ ತುಂಬಾ ರಿಚ್ ನೋಡ್ಕೊಂಡಿದ್ದಾರೆ. ನಾನಿನ್ನೂ ಹೆಚ್ಚು ನೋಡ್ಕೊತೀನಿ. ಕಾಂಪರ್ ನೀನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಐದು ಕಮಿಂಗ್ ಸೂನ್. ಇನ್ಮೇಲೆ ಅವರಪ್ಪ ನನ್ನ ಮಾವ, ನಾನಿನ್ನೆಲ್ರಿಗೂ ಭಾವ. ಈ ಮಾತು ಚೆನ್ನಾಗಿ ನೋಡ್ಕೊಳ್ಳೋ, ಚೆನ್ನಾಗಿ ನೋಡ್ಕೊಳ್ಳೆ. ಜನ ಒಂದ್ ಹೆಜ್ಜೆ ಇಟ್ಕೊಂಡ್ ಬಂದವಳು ಅಂತಾನ. ಕರೆಕ್ಟ್. ಗಡಿಯಾರದಲ್ಲಿ 1 ಗಂಟೆ ಆಗ್ಬೇಕಾದ್ರೆ ದೊಡ್ಡ ಮುಳು 60 ಹೆಜ್ಜೆ ಇಡ್ಬೇಕು. ಚಿಕ್ಕ ಮುಳು 1 ಹೆಜ್ಜೆ ಇಟ್ಟರೆ ಸಾಕು. ನಾನು ಹೆಜ್ಜೆ ಇಟ್ಟಾಗಿದೆ, ಆಟದ ರೇಂಜ್ ಚೇಂಜ್ ಆಗಿದೆ. ಇನ್ನು ಹಾವಿನ ಆಟಕ್ಕೆ ಮುಂಗುಶಿಗಳಾಗಿದೆ. ಈ ಮೇಲೆ ಆ ಟೆರಿಟರಿ ನಂದು, ಈ ಟೆರಿಟರಿ ಇಂದು ಅದೆಲ್ಲ ಬಿಟ್ಟು ಬಿಡಿ. ದ ವರ್ಲ್ಡ್ ಈಸ್ ಮೈ ಟೆರಿಟರಿ. ಅಲ್ಲ ಅಲ್ಲ ಅಂತಮ್ಮ ಈ ತರ ಮಾತಾಡ್ತಾರೆ. ಬರ್ತಾರೆ, ನೆಕ್ಸ್ಟ್ ಬರ್ತಾನೆ. ಇದು ಸಿಂಗಿಂಗ್ ಆದ ತಕ್ಷಣ ಎಲ್ಲ ಬರ್ತಾರೆ ಮಾಡ್ಸೋಣ, ಅನ್ನೋ ಮಾಡ್ಸೋಣ. ಯಾಕೆ ಅಷ್ಟು ಮಾಡ್ಸೋಣ. ಓಕೆ, ಈಗ ಮುಂದಿನ ಗೀತೆ ನಮ್ಮ ಪರಸೋಣನವರ ಕನಸಿರಲಿ ಮತ್ತೊಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ದ